ಪಹಲ್ಗಾಮ್ ನರಮೇಧದ ಮತ್ತೊಂದು ರಹಸ್ಯ ಈಗ ಬಯಲಾಗ್ತಾ ಇದೆ. ಪಹಲ್ಗಾಮ್ಗೆ ಒಂದು ವಾರ ಮುಂಚೆನೆ ಉಗ್ರರು ಬಂದಿದ್ರು. ಅಫ್ಕೋರ್ಸ್ ಬಂದಿರ್ತಾರೆ, ಎಲ್ಲ ಪ್ಲಾನ್ ಮಾಡಿಕೊಂಡೇ ಈ ದಾಳಿಯನ್ನ ಮಾಡಿರೋದು ಸ್ಪಷ್ಟ ಆಗಿದೆ. ಹಾಗಾದ್ರೆ ಏಪ್ರಿಲ್ 15ರಂದೇ ಪಹಲ್ಗಾಮ್ಗೆ ಬಂದಿದ್ರ ಉಗ್ರರು? ಅಂತಹ ಮಾಹಿತಿ ಈಗ ಹೊರ ಬೀಳ್ತಾ ಇದೆ. 2 ದಿನದ ಮೊದಲೇ ಬೈಸರನ್ಗೆ ಉಗ್ರರು ಬಂದಿದ್ರಂತೆ. ಬೈಸರನ್ನ ಹೊರತುಪಡಿಸಿ 3 ಸ್ಥಳವನ್ನ ಅವರು ಗುರುತು ಮಾಡಿದ್ರು. ಎಲ್ಲೆಲ್ಲಿ ದಾಳಿ ಮಾಡಬೇಕು, ಪ್ರವಾಸಿಗರನ್ನ ಅಟ್ಯಾಕ್ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ 3 ಸ್ಥಳಗಳನ್ನ ಗುರುತಿಸಿದ್ರು. ಆ 3 ಸ್ಥಳಗಳ ಮೇಲೆ ದಾಳಿ ಮಾಡುವ ಉದ್ದೇಶ ಈ ಉಗ್ರರದ್ದಾಗಿತ್ತು. ಕಾಶ್ಮೀರದ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಬಂದಂತಹ ಉಗ್ರರು. ಪಹಲ್ಗಾಮ್ ನರಮೇಧದ ಮತ್ತೊಂದು ರಹಸ್ಯ ಏನಿದೆ ಅದು ಈಗ ಬಯಲಾಗಿದೆ. ಪಹಲ್ಗಾಮ್ ದಾಳಿಗೂ 1 ವಾರ ಮುಂಚೆ ಅಂದ್ರೆ ಏಪ್ರಿಲ್ 15ರಂದೇ ಉಗ್ರರು ಪಹಲ್ಗಾಮ್ಗೆ ಬಂದಿದ್ರು. 1 ವಾರ ಅಲ್ಲೇ ಇದ್ರು. ಪ್ರತಿದಿನದ ಬೆಳವಣಿಗೆಗಳನ್ನ ಅತಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಇದಕ್ಕೆ ಅಲ್ಲಿನ ಸ್ಥಳೀಯರು ಸಹಾಯ ಮಾಡಿದ್ರು. ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಭದ್ರತೆ ಹೆಚ್ಚಿದ್ದರಿಂದ ಅಲ್ಲಿಂದ ಉಗ್ರರು ವಾಪಸ್ ಆಗ್ತಾರೆ. ಮೊದಲಿಗೆ ಬಂದಿದ್ದವರು ಅಮ್ಯೂಸ್ಮೆಂಟ್ ಪಾರ್ಕ್, ಕಾಶ್ಮೀರದಲ್ಲಿರುವಂತಹ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಬರ್ತಾರೆ. ಅಲ್ಲಿ ಸೆಕ್ಯೂರಿಟಿ ಬಹಳ ಟೈಟ್ ಇರುತ್ತೆ, ಹಾಗಾಗಿ ಅಲ್ಲಿಂದ ವಾಪಸ್ ಆಗ್ತಾರೆ. ಇನ್ನು ಏಪ್ರಿಲ್ 22ಕ್ಕೆ ಬೈಸರನ್ ವ್ಯಾಲಿಗೆ ಬಂದು ಅಲ್ಲಿ ರಕ್ತದೋಕುಳಿ ನಡೆಸಿದ್ದಾರೆ. 3 ಪ್ರಮುಖ ಸ್ಥಳಗಳನ್ನ ಈ ಉಗ್ರರು ಗುರುತು ಮಾಡ್ಕೊಂಡಿದ್ರಂತೆ. ಆ 3 ಕಡೆಗಳಲ್ಲಿ ದಾಳಿ ಮಾಡಬೇಕು ಅನ್ನುವಂತಹ ಮೈಂಡ್ ಸೆಟ್ ನಲ್ಲಿದ್ರು, ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದಕ್ಕಾಗಿ ಎಲ್ಲ ಸಿದ್ಧತೆಯೊಂದಿಗೆ ಬಂದಿದ್ರು. ಆದ್ರೆ ಅವರ ಪ್ಲಾನ್ ನಲ್ಲಿ ಕೊಂಚ ಚೇಂಜ್ ಆಯ್ತು. ಯಾಕಂತಂದ್ರೆ ಮೊದಲಿಗೆ ಅವರು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗ್ತಾರೆ. ಅಲ್ಲಿ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಸೊ ಉಗ್ರರು ತಮ್ಮ ಆಟ ಆಡೋದಕ್ಕೆ ಆಗೋದಿಲ್ಲ ಅಂತ ಅರಿತು ಬೈಸರನ್ಗೆ ಬರ್ತಾರೆ. ಅಲ್ಲಿ ಏಪ್ರಿಲ್ 22ನೆಯ ತಾರೀಕು ಹಿಂದೂಗಳ ನರಮೇಧವನ್ನೇ ನಡೆಸಿಬಿಡ್ತಾರೆ. ಮಂಜು, ನಾವು ಗಮನಿಸ್ತಾ ಇದ್ದೀವಿ ಒಂದೊಂದೇ ಇನ್ಫಾರ್ಮೇಶನ್ ಈ ಪಹಲ್ಗಾಮ್ ದಾಳಿಯ ಕುರಿತಾಗಿ ಈಗ ಹೊರಬರ್ತಾ ಇರುವಂಥದ್ದು. ಸೊ ನಾವು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ವಿ, ಈ ಉಗ್ರರು ಅದೇ ದಿನ ಬಂದು ಇಂತಹ ದಾಳಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವು ದಿನಗಳ ಹಿಂದೆನೆ ಬಂದು ಪ್ರತಿಯೊಂದನ್ನ ಸೂಕ್ಷ್ಮವಾಗಿ ಗಮನಿಸಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಈಗ ಬರ್ತಾ ಇರುವಂತಹ ಮಾಹಿತಿಯೂ ಕೂಡ ಅದೇ. ವೀಣಾ, NIA ಅಖಾಡಕ್ಕೆ ಇಳಿದ ಬಳಿಕ ಏನು ಆಗಿದೆ ಅನ್ನುವಂಥದ್ದು ಉಗ್ರರ ರಿಯಲ್ ಪಿಕ್ಚರ್ಸು, ರಿಯಲ್ ಏನು ಅವರು ಏನೇನು ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಒಂದೊಂದಾಗಿ ಗೊತ್ತಾಗ್ತಾ ಇರುವಂಥದ್ದು. ಕೇವಲ ಅವತ್ತೇ ಬಂದು ಅವತ್ತೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು. ಎರಡನೇದು, ಸ್ಥಳೀಯರ ಸಹಕಾರ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಮತ್ತೊಂದು. ಜೊತೆಗೆ ಅವರೂ ಕೂಡ ಒಂದು ಪೂರ್ವ ತಾಲೀಮ್ ಮಾಡಿರ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಯಾವ ಪ್ರದೇಶದಿಂದ ಕೋಕರ್ನಾಗ್ ಅನ್ನುವಂತಹ ಅರಣ್ಯ ಪ್ರದೇಶದಿಂದ ಸುಮಾರು 20-25 ನಿಮಿಷಗಳ ಕಾಲ ನಡೆದುಕೊಂಡೇ ಬಂದಿದ್ದಾರೆ ಅನ್ನುವಂಥದ್ದು. ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಯಾವ ಸಂದರ್ಭ ಯಾವ ಸಮಯಕ್ಕೆ ಜನ ಸೇರ್ತಾರೆ ಅನ್ನುವಂಥದ್ದು, ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸುವುದು ಒಂದು ಕಡೆ. ಆದರೆ ನಾವು ಬಂದರೆ ಹೇಗೆ ಅನ್ನೋದು, ಯಾಕಂದರೆ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ಹೋದರೆ ಯಾವ ಭಾಗದಲ್ಲಿ ಬರಬೇಕು, ಯಾವ ಭಾಗಕ್ಕೆ ಹೋಗಬೇಕು ಅನ್ನುವಂಥ ಜಾಗದ ಪರಿಚಯವೇ ಅವ್ರಿಗಿರೋದಿಲ್ಲ. ಹಾಗಾಗಿ ಅವರಿಗೆ ಟಾರ್ಗೆಟ್ ಹೇಗೆ ಫಿಕ್ಸ್ ಆಗಿರುತ್ತೆ ಅಂದರೆ, ಒಟ್ಟಿನಲ್ಲಿ ಅವರು ಕೊಟ್ಟಿರುವಂಥ 3 ಟಾರ್ಗೆಟ್ಗಳಲ್ಲಿ ಅವರು ಹುಡುಕಿಕೊಂಡು ಅಥವಾ ಪ್ಲಾನ್ ಮಾಡಿದ್ದು 3 ಟಾರ್ಗೆಟ್ಗಳಲ್ಲಿ ಪ್ರವಾಸಿಗರೇ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆದರೆ ಇಲ್ಲಿನ ಜನ ಮತ್ತೆ ಕಾಶ್ಮೀರಿಗರು ಎದುರಲಿಕ್ಕೆ ಶುರುವಾಗ್ತಾರೆ ಅನ್ನುವಂಥ, ನಮ್ಮ ಕಡೆ ಜಾಸ್ತಿ ಬರ್ತಾರೆ ಅನ್ನುವಂತಹ ಒಂದು ಮನೋಭಾವ ಮನಸ್ಥಿತಿಯನ್ನು ರೂಪಿಸಿಕೊಂಡೇ ಅಲ್ಲಿನ ಮಾಸ್ಟರ್ ಮೈಂಡ್ಗಳಿಗೆ ಇವರಿಗೆ ಟಾಸ್ಕ್ ಕೊಟ್ಟಿರ್ತಾರೆ. ಅದರ ಜೊತೆಗೆ ಇತ್ತೀಚೆಗೆ ಬೆಂಬಲ ಕಡಿಮೆ ಆಗ್ತಾ ಇದೆ ಉಗ್ರರಿಗೆ ಅನ್ನುವಂಥದ್ದು ಕೂಡ ಅವರಿಗೆ ನುಂಗಲಾರದ ತುತ್ತಾಗಿರುವಂಥದ್ದು ಪಾಕಿಸ್ತಾನ್ ಬೇಸ್ಡ್ ಭಯೋತ್ಪಾದಕರಿಗೆ. ಇದನ್ನು ನೋಡಿಕೊಂಡು ಈ ಒಂದು ಪ್ರಯೋಗಕ್ಕೆ ಮುಂದಾಗಿದ್ರು. ಹಾಗಾಗಿ ಈ ದಾಳಿಕೋರರು ಯಾರು ಬಂದಿದ್ದಾರೆ, 4 ಜನ ಅಥವಾ 5 ಜನ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅವರು ಪೂರ್ತಿಯಾಗಿ ಬಂದು 1 ವಾರದ ಹಿಂದೆ ಬಂದು ಸ್ಟಡಿ ಮಾಡಿ ಅಲ್ಲಿನ ಲೋಕಲೈಟ್ಸನ್ನು ಮಾತಾಡಿಸಿ, ನೀವು ಕಾಶ್ಮೀರಿಗರ ಥರ ಇಲ್ಲ, ಯಾರ ಥರ ಇದ್ದೀರಿ, ನೀವು ಹಿಂದೂನ ಮುಸ್ಲಿಮ ಮಗದೊಂದ ಇಂಥವೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡಿಕೊಂಡು 2ನೇ ಸಾರಿ ಕೇಳಿದಾಗ ಹಿಂಗೆ ಒಂದು ರಿಯಾಕ್ಷನ್, ಕೇಳಿದಂಥ ವ್ಯಕ್ತಿಯ ರಿಯಾಕ್ಷನ್ ನೋಡಿಕೊಂಡು ಮತ್ತೆ ಮುಂದಕ್ಕೆ ಹೋಗಿರೋವಂಥದ್ದು ಕೂಡ
ಈಗ ಆ ವಿಡಿಯೋಗಳು ಮತ್ತು ಆ ವೈರಲ್ ಆಗ್ತಾ ಇದ್ದಾವೆ. ಅದರ ಜೊತೆಗೆ ಮಾಹಿತಿಯೂ ಕೂಡ ಬರ್ತಾ ಇದೆ. ಮಹಾರಾಷ್ಟ್ರದ ಒಬ್ಬರು ನಾನು ಪುನಃ NIAಗೆ ನನಗೆ ಏನಾಯಿತು ಅನ್ನುವಂಥದ್ದನ್ನ ಮಾಹಿತಿ ಕಳಿಸಿದ್ದೇನೆ, ಅವ್ರು ಕರೆದು ಮಾತನಾಡಿದರೆ ನಾನೇ ಮತ್ತೆ ಹೋಗಿ ಅವ್ರಿಗೆ ಏನು ಅಗತ್ಯ ಮಾಹಿತಿ ಇದೆಯೋ ನಾನು ಕೊಡ್ತೇನೆ ಅಂತ ಒಬ್ಬ ಪ್ರವಾಸಿಗ ತಾನೇ ಹೇಳ್ಕೊಂಡಿದ್ದಾನೆ, ನಾನು ಮೇಲೆ ಕಳಿಸಿದ್ದೀನಿ ಅನ್ನುವಂಥದ್ದು ಕೂಡ ಹೇಳ್ಕೊಂಡಿದ್ದಾರೆ. ಸೊ ಈ ರೀತಿ ಎಲ್ಲ ಚಟುವಟಿಕೆಗಳನ್ನು ಕೂಡ ಅವರು ಮಾಡಿ ಅದಕ್ಕೊಂದು ತಾಲೀಮು ಮಾಡಿ ದುಷ್ಕೃತ್ಯವನ್ನು ಏನು ಎಸಗಬೇಕೋ ಅದಕ್ಕೆಲ್ಲ ಪೂರ್ವ ಸಿದ್ಧತೆ ಇತ್ತು ಮತ್ತು ಸ್ಥಳೀಯರ ಸಹಕಾರ ಇತ್ತು ಅನ್ನುವಂಥದ್ದನ್ನ ಪದೇ ಸಿಗ್ತಾ ಇರುವಂಥ ಎವಿಡೆನ್ಸಿಂದ ಗೊತ್ತಾಗ್ತಾ ಇದೆ. ವೀಣಾ, ಎಸ್ ಮಂಜು, ಮತ್ತೆ ಬರ್ತೀನಿ, ಮಾತನಾಡ್ತೀನಿ. ಒಟ್ಟಿನಲ್ಲಿ ಈಗ ಪಹಲ್ಗಾಮ್ ದಾಳಿಯ ನಂತರ NIA ಕಾರ್ಯಾಚರಣೆ ಏನಿದೆ ಇದು ಚುರುಕು ಪಡೆದಿದೆ. ರಣಬೇಟೆ, NIAನ ರಣಬೇಟೆ ಮುಂದುವರೆದಿದೆ. ಕಾಶ್ಮೀರದ 100 ಕಡೆ NIA ಮಿಂಚಿನ ದಾಳಿಯನ್ನ ನಡೆಸಿದೆ. ಉಗ್ರರಿಗೆ ನೆರವು ಕೊಟ್ಟಂತಹ ಸ್ಥಳೀಯರ ಮನೆ ಹುಡುಕಾಟದಲ್ಲಿದೆ. NIA ತಲಾಶ್ ಮಾಡ್ತಾ ಇದೆ. ಉಗ್ರರಿಗೆ ನೆರವು ಯಾರೆಲ್ಲ ಕೊಟ್ರು ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ NIA ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಬಂದಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ 100 ಕಡೆಗಳಲ್ಲಿ NIA ಮಿಂಚಿನ ತಲಾಶ್ ನಡೆಸಿದೆ. NIAಯ ರಣಬೇಟೆ ಮುಂದುವರೆದಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.